ರಾಜ್ಯದಲ್ಲಿ ಕೊರೋನಾ ಕೇಸ್ಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಸಾಗ್ತಾ ಇದೆ. ಕಳೆದ 4 ದಿನಗಳನ್ನು ಗಮನಿಸಿದ್ರೆ 3 ಪಟ್ಟು ಕೇಸ್ಗಳ ಸಂಖ್ಯೆ ಹೆಚ್ಚಾಗಿದೆ. ಟೆಸ್ಟಿಂಗ್ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಹಾಗೆ ಕೇಸ್ಗಳ ಸಂಖ್ಯೆಯಲ್ಲಿ ಕೂಡ ಏರಿಕೆ ಆಗ್ತಾ ಇದೆ. ಭಾನುವಾರ 47 ಇತ್ತು ಆಕ್ಟಿವ್ ಕೇಸಸ್, ಇವತ್ತಿಗೆ ಅದು ಸಕ್ರಿಯ ಪ್ರಕರಣಗಳ ಸಂಖ್ಯೆ 126ಕ್ಕೆ ಏರಿಕೆ ಆಗಿದೆ. ರಾಜ್ಯದಲ್ಲಿ 24 ಗಂಟೆಯಲ್ಲಿ 40 ಕೊರೋನಾ ಪ್ರಕರಣಗಳು ಭಾನುವಾರದಿಂದ ಇವತ್ತಿಗೆ 1.3 ಪಟ್ಟು ಹೆಚ್ಚಾಗಿದೆ. ಸೊ ಕೊರೋನಾ ರೀ ಎಂಟ್ರಿ ಆಗ್ತಾ ಇರೋದ್ರಿಂದ ಈ ಕೇಸಸ್ ಹೆಚ್ಚಾಗ್ತಾ ಇರೋದು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಸೊ ಭಾನುವಾರ ಕೊರೋನಾ ಟೆಸ್ಟಿಂಗ್ ಆಗಿದ್ದು 104, 9 ಕೇಸ್ಗಳು ದಾಖಲಾಗಿತ್ತು. ಸಕ್ರಿಯ ಪ್ರಕರಣ 47 ಇತ್ತು. ಸೊ ಪಾಸಿಟಿವಿಟಿ ರೇಟ್ 8.65ರಷ್ಟು ದಾಖಲಾಗಿತ್ತು. ಇದು ಭಾನುವಾರದ ಡೇಟಾ. ಅದಾದಮೇಲೆ ಸೋಮವಾರ 191 ಟೆಸ್ಟಿಂಗ್ ನಡೆಸಲಾಗುತ್ತೆ. ಈ ಪೈಕಿ ಕೊರೋನಾ ಕೇಸ್ಗಳು 37 ರಿಜಿಸ್ಟರ್ ಆಗ್ತವೆ ಸೋಮವಾರ. ಅಲ್ಲಿಗೆ ಒಟ್ಟು ಆಕ್ಟಿವ್ ಕೇಸಸ್ 80ಕ್ಕೆ ತಲುಪುತ್ತೆ. ಪಾಸಿಟಿವಿಟಿ ರೇಟ್ ಕೂಡ ಡಬಲ್ ಆಯಿತು, 19.37%ಗೆ ಪಾಸಿಟಿವಿಟಿ ರೇಟ್ ಬರುತ್ತೆ. ಇನ್ನು ಮಂಗಳವಾರ ಗಮನಿಸಿದ್ರೆ 381 ಕೊರೋನಾ ಕೇಸ್ ಟೆಸ್ಟಿಂಗ್ ಆಗುತ್ತೆ. ಅಂದರೆ ಟೆಸ್ಟಿಂಗ್ ಸಂಖ್ಯೆನೂ ಹೆಚ್ಚಾಗ್ತಾ ಇರೋದು ಗಮನಿಸ್ಬೋದು ನೀವು. ಅದರಲ್ಲಿ 36 ಪಾಸಿಟಿವ್ ಬರುತ್ತೆ. ಅಲ್ಲಿಗೆ ಆಕ್ಟಿವ್ ಕೇಸಸ್ 100ರ ಗಡಿ ದಾಟುತ್ತೆ, ಶತಕ ಬಾರಿಸುತ್ತೆ ಕೊರೋನಾ ಮಂಗಳವಾರದಷ್ಟೊತ್ತಿಗೆ. ಇನ್ನು ಬುಧವಾರ ನಿನ್ನೆ 395 ಟೆಸ್ಟಿಂಗ್ ನಡೆದಿರೋದು. ಒಟ್ಟು 40 ಪಾಸಿಟಿವ್ ಕೇಸ್ಗಳು ದಾಖಲಾಗಿದೆ. ಅಲ್ಲಿಗೆ 126 ಪಾಸಿಟಿವ್ ಪ್ರಕರಣಗಳು ಸದ್ಯ. ಪಾಸಿಟಿವಿಟಿ ರೇಟ್ 10.12 ಇದೆ. ಇದು ಭಾನುವಾರದಿಂದ ನಿನ್ನೆಯವರೆಗೂ ಕೂಡ ನಂಬರ್ ಆಫ್ ಟೆಸ್ಟ್ಗಳು ಎಷ್ಟಾಗಿದೆ, ದಿನೇ ದಿನೇ ಕೊರೋನಾ ಕೇಸ್ಗಳ ಸಂಖ್ಯೆ ಎಷ್ಟಾಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂಥ ಡೇಟಾ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.